ಮರಾಠಿ ಪುಂಡರ ವಿರುದ್ಧ ಇಂದು ಕರ್ನಾಟಕ ಬಂದ್. ತುಮಕೂರಿನಲ್ಲಿ ಕರ್ನಾಟಕ ಬಂದ್ಗೆ ನಿರಾಸ ಪ್ರತಿಕ್ರಿಯೆ. ಎಂದಿನಂತೆ ಬಸ್ ಆಟೋ ಓಡಾಟ, ಅಂಗಡಿಗಳು ಓಪನ್. ಕುಂದನಗರಿ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಅಟ್ಟಹಾಸ ಖಂಡಿಸಿ ಕನ್ನಡ ಪರ ಸಂಘಟನೆ ಇಂದು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿತ್ತು. ಹಲವೆಡೆ ಬಂದ್ ಯಶಸ್ವಿಯಾದರೆ ತುಮಕೂರು ನಗರದಲ್ಲಿ ಬಂದ್ ಬಿಸಿ ಅಷ್ಟಾಗಿ ತಟ್ಟಲಿಲ್ಲ. ತುಮಕೂರಿನ ಜನ ಜೀವನ ಸಹಜ ಸ್ಥಿತಿಯಲ್ಲಿದ್ದು ಬಸ್ ಆಟೋ ಸೇವೆಗಳು ಎಂದಿನಂತೆ ಸಾಗಿತ್ತು. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ರ್ಯಾಲಿ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದ ದೃಶ್ಯ ನಗರಗಳಲ್ಲಿ ಕಂಡುಬಂತು. ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ಕಾರ್ಯಕರ್ತರು ರಸ್ತೆ ಮಧ್ಯೆ ಕೂತು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಮರಾಠಿ ಪುಂಡರ ಅಟ್ಟಹಾಸವನ್ನ ಖಂಡಿಸಿ ಆಕ್ರೋಶ ಹೊರಹಾಕಿದ್ರು. ಬಳಿಕ ನಗರದ ಹಲವೆಡೆ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿ ಬಂದ್ಗೆ ಬೆಂಬಲ ನೀಡದ ಎಂಜಿ ರಸ್ತೆಯಲ್ಲಿದ್ದ ಅಂಗಡಿಗಳ ಮುಂದೆ ಕನ್ನಡ ಪರ ಹೋರಾಟಗಾರರು ಕೂತು ಪ್ರತಿಭಟನೆ ನಡೆಸಿದ್ದು ಪ್ರತಿಭಟನೆಗೆ ಬೆಂಬಲ ನೀಡುವಂತೆ ಮನವಿಯನ್ನ ಮಾಡಿಕೊಂಡ್ರು. ಟೌನ್ ಹಾಲ್ನಿಂದ ಎಂಜಿ ರಸ್ತೆ ಮಾರ್ಗವಾಗಿ ಡಿಸಿ ಕಚೇರಿಯವರೆಗೂ ಮೆರವಣಿಗೆಯನ್ನ ನಡೆಸಿದ್ರು. ಇವತ್ತು ಏನು ನಮ್ಮ ಕರ್ನಾಟಕ ಬಂದ್ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಂದ್ ಆಚರಣೆ ಆಗ್ತಾ ಇದೆ. ಹಾಗೆ ಇವತ್ತೇನು ತುಮಕೂರಿನಲ್ಲಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಏನು ನಮ್ಮ ವಾಟಾಳ್ ನಗರ ಸಾಹೇಬರು ಬಂದ್ ಕರೆ ಕೊಟ್ಟಿದ್ದಾರೋ ಈ ಬಂದ್ಗೆ ನಾವು ಸಂಪೂರ್ಣವಾಗಿ ಬೆಂಬಲ ನೀಡಿದ್ದೀವಿ. ತುಮಕೂರು ಜನತೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಹಾಗಾಗಿ ಏನು ನಮ್ಮ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ, ಹಾಗೆ ಮಾದಾಯಿ, ಹಾಗೆ ಏನು ನಮ್ಮ ಒಂದು ಮೇಕೆದಾಟು, ಈ ಕೂಡಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಅನುದಾನ ನೀಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುವಂಥ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರ ಇವತ್ತು ಏನು ನಿದ್ದೆ ಮಾಡ್ಕೊಂಡು ಕೂತ್ಕೊಂಡಿದ್ಯೋ ನಿಜವಾಗ್ಲೂ ನಾಚಿಕೆ ಆಗ್ತಾ ಇದೆ ನಮಗೆ. ಸಚಿವರುಗಳಿದ್ದಾರೆ, ಮೊನ್ನೆ ನೋಡಿದ್ರೆ ಅವರು ಏನು ಮಹಾರಾಷ್ಟ್ರ ಭಾಷೆಯಲ್ಲಿ ಹಾಕ್ಕೊಂಡು ಅವರು ಈ ಕೂಡಲೇ ಇದನ್ನು ನಿಲ್ಲಿಸಬೇಕು, ನಮ್ಮ ಸಚಿವರುಗಳಿಗೆ ಏನು ಜ್ಞಾನ ಇಲ್ವಾ, ಅವ್ರು ಏನು ಮಾಡ್ತಾ ಇರ್ತಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ನಮ್ಮ ಏನು ಈ ಬಂದ್ಗೆ ಕರೆ ಕೊಟ್ಟಿದ್ದಾರೋ ನಾವು ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಕೇಳ್ತೀವಿ. ಹಾಗೆ ಏನು ಇವತ್ತು ತುಮಕೂರಲ್ಲಿ ಸಂಪೂರ್ಣವಾಗಿ ಬಂದ್ ಕರೆ ಕೊಟ್ಟಿದ್ದಂತ ಎಲ್ಲ ಸಂಪೂರ್ಣ ಬಂದ್ ಆಗಿದೆ. ನಮ್ಮ ಬಂದ್ ಇವತ್ತು ಯಶಸ್ವಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದನ್ನೇನಾದರೂ ಈ ಕೂಡಲೇ ರಾಜ್ಯ ಸರ್ಕಾರ ತಿಳುವಳಿಕೆ ಮಾಡ್ಕೊಂಡು ಅನುದಾನ ನೀಡಿ ಏನು ಬೆಳಗಾವಿ ರಾಜ್ಯದ ಕಂಡಕ್ಟರ್ಗೆ ಕ್ಷಮೆ ಕೇಳಬೇಕು. ಅಲ್ಲಿ ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಕ್ಷಮೆ ಕೇಳ್ಕೊಂತೀವಿ ಸರ್. ನಾವು ಎಲ್ಲೂ ಮುಕ್ತವಂತ ಹೋರಾಟ ಮಾಡಕ್ ಬಿಡ್ತಾ ಇಲ್ಲ. ಅಲ್ಲಿ ನೆರಳಿತ್ತು ನೆರಳಕ್ಕೂ ಬಿಡ್ತಾ ಇಲ್ಲ. ರೋಡ್ ಬ್ಲಾಕ್ ಮಾಡಿದ್ದಾರೆ, ಅದಕ್ಕೂ ಮುಂದಕ್ಕೆ ತಳ್ಳಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗರು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಇವಾಗ ಕೂತ್ಕೊಂಡು ಡಿಸಿಷನ್ ಕೊಡಬೇಕು. ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾ, ಎಲ್ಲಿಗೆ ಹೋಗ್ಬೇಕು? ಈ ಸರ್ಕಾರಕ್ಕೆ ನಾವು ಎಲ್ಲ ರೀತಿ ಎಲ್ಲ ಕೂಟ ಧಿಕ್ಕಾರ ಹೇಳುತ್ತೆ. ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಹೋರಾಟಗಳನ್ನ ಹತ್ತಿಕ್ ತರದ ಕೆಲಸ ಕರ್ನಾಟಕ ಸರ್ಕಾರನೇ ಮಾಡ್ತಾ ಇದೆ. ಆ ಫಸ್ಟ್ ಸರ್ಕಾರ ಬಂಧಿಸಬೇಕಾಗಿಂತ ಪುಂಡ್ರನ್ನ ನಾವಲ್ಲ, ನಾವು ಪುಂಡ್ರಲ್ಲ, ನಾವು ಕನ್ನಡಿಗರು. ಇಲ್ಲಿ ಕೂತಿ ಪ್ರತಿಭಟನೆ ಮಾಡ್ತಾರೆ ನಮಗೋಸ್ಕರ, ಇಲ್ಲಿ ಕನ್ನಡಿಗರೋಸ್ಕರ. ಆ ಪುಂಡ್ರಿಗೆ ಒದ್ದು ಒಳಗಾಕಲ್ ಬಿಟ್ಟು ನಮ್ಮ ಕಂಡಕ್ಟರ್ನ ಹೊಡೆಯೋ ತನಕ ಕಾಯ್ಕೊಂಡು ನಿಂತ್ಕೊಂಡು ಅವ್ನಿಗೆ ಅರೆಸ್ಟ್ ಮಾಡ್ದಲ್ಲಿ ನಮ್ಮ ಕಂಡಕ್ಟರ್ ಮೇಲೆ ಅವ್ನು ಪೋಡ್ಸೋ ಕೇಸ್ ಹಾಕೊಂಡು ಅದನ್ನು ವಾಪಸ್ ತಗೊಂಡು ಎಲ್ಲ ಮಾಡ್ತಾ ಇದೆ ಸರ್ಕಾರ. ಕನ್ನಡಿಗರ ಪ್ರೇಮಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಮೌನ ಕ್ಷರಣಾಗಿದ್ದಾರೆ. ಇವತ್ತು ಕನ್ನಡ ಪ್ರೇಮಿ ಸಿದ್ದರಾಮಯ್ಯ ಅನ್ಕೊಂಡಿದ್ದು ಇವತ್ತು ಸಿದ್ದರಾಮಯ್ಯ ಸರ್ ಎಂದಿಗೂ ಕರ್ನಾಟಕ ಹೋರಾಟ ಮುಕ್ತವಂತ ಅವಕಾಶ ಮಾಡಿ ಇಲಾಖೆ ಡೈರೆಕ್ಷನ್ಸ್ ಕೊಟ್ಟೇ ಇಲ್ಲ. ಇದು ನಾನು ಹೇಳಕ್ ಬಯಸ್ತೀನಿ. ಅಲ್ಲಿ ನೆರಳಿತ್ತು 2 ಹೆಜ್ಜೆ ಕಾಂಪೌಂಡ್ ಅಡಿಕೆ ಅಲ್ಲೂ ಕೂಡ ನಮ್ಮ ಇಲಾಖೆ ಬಿಟ್ಟಿಲ್ಲ. ಹೊರಡೆ ನೆರಳ ನಾವು ಬಿಸಿಲಲ್ಲಿ ಒಂದು 8 ಗಂಟೆ 6 ಗಂಟೆ ಬಂದು ಸೇರ್ಕೊಂಡು ತಿಂಡಿ ಮಾಡ್ದಲ್ಲಿ ಇಲ್ಲಿ ಹೋರಾಟ ಮಾಡ್ಕೊಂಡು ಕೂತಿದ್ದು. ನಮ್ಮನೆ ಕೆಲಸ ಮಾಡ್ತಾ ಇದೀವ, ಅದು ನಮ್ಮ ಮನೆಗೆ ಬನ್ನಿ ತಿಂಡಿಗೆ ಅವಕಾಶ ಮಾಡ್ಕೊಡಿ ಸರ್ಕಾರಕ್ಕೆ ಬೇಡ್ಕೊಳ್ತಾ ಇದೀವ. ಮಾಡ್ತಾರೆ ರಾಜ್ಯಕ್ಕೋಸ್ಕರ, ಕನ್ನಡಿಗೋಸ್ಕರ. ನಿಮಗೆ ಕೊಟ್ಟರೆ ಕನ್ನಡಿಗರ ಅಧಿಕಾರ. ಇದಕ್ಕೆ ಮೌನವಾಗಿ AC ರೂಮಲ್ಲಿ ಕೂತಿದ್ದೀರಾ ಅಷ್ಟೇ. ನೀವು ಇನ್ನೆಲ್ಲೂ ಕನ್ನಡಿಗರ ಅವಕಾಶ ಮಾಡ್ಕೊಂಡಿಲ್ಲ, ಎಲ್ಲೂ ಕನ್ನಡಿಗರಿಗೆ ಮುಕ್ತವಾದ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇನ್ನು ತುಮಕೂರಿನಲ್ಲಿ ಕನ್ನಡ ಪರ ಹೋರಾಟಗಾರರ ಹೋರಾಟ ಕೇವಲ ಪ್ರತಿಭಟನೆಗೆ ಅಷ್ಟೇ ಸೀಮಿತವಾಗಿತ್ತು. ಹೀಗಾಗಿ ಎಂದಿನಂತೆ ಬಸ್ ಆಟೋಗಳ ಓಡಾಟ ಕಂಡು ಬಂತು. ಅಲ್ಲದೆ ಶಾಲಾ ಕಾಲೇಜುಗಳು ಎಂದಿನಂತೆ ನಡೆದವು.
ಜೊತೆಗೆ ಹೋಟೆಲ್ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ದು ಎಂದಿನಂತೆ ವ್ಯಾಪಾರ ವ್ಯವಹಾರ ನಡೆಯಿತು. ಜೊತೆಗೆ ಅಂಗಡಿ ಮಾಲೀಕರ ಮೇಲೆ ಒತ್ತಡ ಹಾಕದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪ್ರತಿಭಟನೆ ನಡೆಯುವ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು. ಇವತ್ತು ಕನ್ನಡ ಪರ ಸಂಘಗಳು ಧರ್ನಾ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಅವರು ಕಾನೂನು ಚೌಕಟ್ಟಿನಲ್ಲಿ ಏನು ಪರ್ಮಿಷನ್ ಕೇಳಿದರೆ ಅದು ಕೊಳ್ಳಾಗಿದೆ. ಅವರು ಕಾನೂನುಬದ್ಧವಾಗಿ ಅವರು ಏನು ಧರ್ನಾ ಮಾಡ್ತಾ ಇದ್ದಾರೆ. ಸೊ ಬಂದೋಬಸ್ತ್ ಕಟ್ಟುನಿಟ್ಟಾಗಿ ಮಾಡಲಾಗಿದೆ. KSRP ಮತ್ತು ನಮ್ಮ DAR ಪೊಲೀಸರು ಎಲ್ಲನೂ ಬಂದೋಬಸ್ತ್ ಹಾಕಿದ್ದೀವಿ. ಸೊ ಕೇರ್ಫುಲ್ಲಾಗಿ ಇದು ಮಾಡಿಸಿ ಅವರು ಏನು ಮನವಿ ಪತ್ರ ಕೊಡಬೇಕು ಅದು ಕೊಟ್ಟದಾದಮೇಲೆ ನಾವು ಬಂದೋಬಸ್ತ್ ಕಂಟಿನ್ಯೂ ಮಾಡಿ ಪೀಸ್ಫುಲ್ಲಾಗಿ ಮುಗಿಸ್ತೀವಿ. ಬೇರೆ ತಾಲೂಕುಗಳಲ್ಲಿ ಏನಾದರೂ ಪ್ರತಿಭಟನೆ? ಸೊ ಎಲ್ಲ ಕಡೆ ಅವರವರ ಲೋಕಲ್ ಬಣಗಳು ಏನಿದಾವೆ ಅವೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿನೂ ಸಹ ನಮ್ಮ ಬಂದೋಬಸ್ತ್ ಇದೆ, ಪೀಸ್ಫುಲ್ಲಾಗಿ ನಡೀತಾ ಇದೆ. ಈ ಬೈಕ್ ರ್ಯಾಲಿ ಆ ಥರದ್ದೆಲ್ಲ ಮಾಡ್ತೀವಿ ಅಂತ ಹೇಳಿ ಬೈಕ್ ರ್ಯಾಲಿ ಆಗಲಿ ಬೇರೆ ಪ್ರೈವೇಟ್ ಆರ್ ಪಬ್ಲಿಕ್ ಪ್ರಾಪರ್ಟಿನ ಮುಚ್ಚೋಸೋದು, ಫೋರ್ಸ್ಫುಲ್ಲಾಗಿ ಇಲ್ಲ ಡ್ಯಾಮೇಜ್ ಮಾಡೋದು ಇದ್ಯಾವುದು ಆಗಬಾರ್ದಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಶಾಂತಿಯುತವಾಗಿ ಅವ್ರು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ. ಒತ್ತಾಯಪೂರ್ವಕವಾಗಿ ಅಂಗಡಿ ಫೋರ್ಸ್ಫುಲ್ ಆಗಲಿ ಯಾವುದೇ ಪ್ರೈವೇಟ್ ಪಬ್ಲಿಕ್ ಪ್ರಾಪರ್ಟಿನೂ ಮುಚ್ಚಿಸೋಕ್ಕೆ ಅವರು ಹೋಗಬಾರ್ದು. ತುಮಕೂರಿನ ಟೌನ್ ಹಾಲ್ನಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನಾ ರ್ಯಾಲಿ ಮೂಲಕ ಡಿಸಿ ಕಚೇರಿಯವರೆಗೂ ತಲುಪಿ ಡಿಸಿ ಕಚೇರಿ ಬಳಿ ಗೃಹ ಸಚಿವ ಪರಮೇಶ್ವರ್ ಹಾಗೂ ಡಿಸಿ ಶುಭ ಕಲ್ಯಾಣ್ಗೆ ಮನವಿಯನ್ನ ಸಲ್ಲಿಸಿದ್ರು. ಬಂದ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ತುಮಕೂರಿನಲ್ಲಿ ಕರ್ನಾಟಕ ಬಂದ್ಗೆ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗುವುದು. ಈವರೆಗೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ. ಅವರು ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಇವತ್ತು ಅದಕ್ಕೆಲ್ಲ ನಾವು ಪೊಲೀಸರು ಇಡೀ ರಾಜ್ಯದಲ್ಲಿ ಸುರಕ್ಷಿತವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳು ಯಾವುದೂ ನಷ್ಟ ಆಗಬಾರ್ದು ಅಂತೇಳಿ ಪ್ರಿಕಾಷನರಿ ಮೆಷರನ್ನು ತೊಗೊಂಡಿದ್ದೇವೆ. ಈಗಾಗಲೇ 2-3 ದಿವಸದಿಂದಲೂ ಕೂಡ ನಾವು ಎಲ್ಲ SP ಗಳಿಗೆ ಕಮಿಷನರ್ಗಳಿಗೆ ಸೆನ್ಸಿಟೈಸ್ ಮಾಡಿ ಕ್ರಮ ತಗೊಳ್ಳೋಕೆ ಹೇಳಿತ್ತು. ಅದೇ ಪ್ರಕಾರ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದಾರೆ. ನನಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಕಳೆದ 1 ಗಂಟೆಯಿಂದ ಅಲ್ಲಿವರೆಗೂ ಬಂದ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಯಾವುದೇ ಅಹಿತಕರವಾದ ಘಟನೆಗಳು ಆಗಿಲ್ಲ. ಬೆಂಗಳೂರಿನಲ್ಲಿ ಅಥವಾ ಯಾವುದೇ ನಗರದಲ್ಲಿ ಏನಾದರೂ ಘಟನೆಗಳು ನಡೆದರೆ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಯಾವುದೂ ಅಂಥ ಘಟನೆಗಳು ನಡೆದಿಲ್ಲ. ಒಟ್ನಲ್ಲಿ ಕರ್ನಾಟಕ ಬಂದ್ಗೆ ತುಮಕೂರಿನಲ್ಲಿ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದ್ದು ಎಂದಿನಂತೆ ವಾಹನಗಳ ಓಡಾಟ ಕಂಡುಬಂತು. ಅಲ್ಲದೆ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸಗಳಿಗೆ ತೆರಳಿದ್ದು ಕೂಡ ಕಂಡುಬಂದಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.